ನಮಸ್ಕಾರ. ಜೈಲುಗಳಂದರೆ ಸಹಜವಾಗಿ ಅಪರಾಧಿಗಳ ಮನಪರಿವರ್ತನೆಯಾಗುವಂತಹ ಕೇಂದ್ರಗಳಾಗಬೇಕು. ಆದರೆ ಬೆಳಗಾವಿಯ ಹಿಂಡಲ್ಗ ಜೈಲು ಸದಾ ಒಂದಿಲ್ಲ ಒಂದು ಕಿರಿಕಿನಲ್ಲಿ ಸುದ್ದಿಯಲ್ಲಿರುತ್ತೆ. ಸೊ ಈ ಬಾರಿ ಬೆಳಗಾವಿಯ ಹಿಂಡಲ್ಗ ಜೈಲು ಅದರಲ್ಲಿರುವಂತಹ ರಹಸ್ಯವನ್ನು ಓರ್ವ ಕೈದಿ ರಿವೀಲ್ ಮಾಡಿರುವಂಥದ್ದು. ನಿಜಕ್ಕೂ ಇಲ್ಲಿವರೆಗೂ ಕೂಡ ಜೈಲುಗಳಲ್ಲಿ ಐಷಾರಾಮಿ ಜೀವನ ಮಾಡೋಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳಿದ್ದಾವೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ಪುರಾವೆಗಳು ಕೂಡ ಹಲವಾರು ಬಾರಿ ಸಿಕ್ಕಿರುವಂಥದ್ದು. ಆದರೆ ಈ ಬಾರಿ ಹಿಂಡಲ್ಗ ಜೈಲಿನಲ್ಲಿ ಕೆಲವೊಂದಿಷ್ಟು ನಡೆದ ಘಟನಾವಳಿಗಳನ್ನು ಎಳೆಯಾಗಿ ಕೈದಿ ಒಬ್ಬ ಸುರೇಶ್ ಅಲಿಯಾಸ್ ಸಾಯಿ ಕುಮಾರ್ ಎಂಬಾತ, ಈತ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದಂತಹ ಕೈದಿ. ಈತನ ಮೇಲೆ ಕೊಲೆ ಪ್ರಕರಣ, ಕೊಲೆಗೆ ಯತ್ನ ಪ್ರಕರಣ ಸೇರಿದಂತೆ 20ಕ್ಕೂ ಅಧಿಕ ಪ್ರಕರಣಗಳಿರುವಂಥದ್ದು. ಇಂಥದ್ದೊಂದು ಕೈದಿ ಈಗ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ವಿಡಿಯೋ ಹೇಳಿಕೆ ಸದ್ಯ ಈಗ ಬಂದಿಖಾನೆ ಇಲಾಖೆಯಲ್ಲಿ ಒಂದು ಹಲ್ಚಲನ್ನು ಸೃಷ್ಟಿ ಮಾಡಿರುವಂಥದ್ದು. ಯಾಕಂದರೆ ಆತ ಹೇಳಿರುವಂಥ ಅಂಶಗಳೇನಿದ್ದಾವೆ ಅವು ಬೆಚ್ಚಿ ಬೀಳಿಸುವಂಥ ಅಂಶಗಳಾಗಿರುವಂಥದ್ದು. ಹಿಂಡಲ್ಗ ಜೈಲಿನಲ್ಲಿ ಹಣ ಕೊಟ್ಟರೆ ಗಾಂಜಾ ಸೇರಿದಂತೆ ಬಹಳಷ್ಟು ಈ ಒಂದು ಏನು ಐಷಾರಾಮಿ ಜೀವನಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹದ್ದು ಕೂಡ ಜೈಲಿನ ಒಳಗಡೆ ನಡೀತಾ ಇದೆ ಅನ್ನುವಂಥದ್ದು. ಇದಕ್ಕೆ ಬೇಕಾದಂತಹ ಪುರಾವೆಗಳು ಕಳೆದ 2 ವರ್ಷದ ಹಿಂದೆ ಇದೇ ಒಂದು ಸಾಯಿ ಕುಮಾರ್ ವಿಡಿಯೋ ಸಮೇತ ರಿಲೀಸ್ ಮಾಡಿದ್ದ. ಸೊ ಈ ಒಂದು ಸಂದರ್ಭದಲ್ಲಿ ಹಿಂಡಲ್ಗ ಜೈಲಿನಲ್ಲಿ ಏನೆಲ್ಲ ನಡೀತಾ ಇದೆ, ದುಡ್ಡು ಕೊಟ್ಟರೆ ಕೈದಿಗಳು ಯಾವ ರೀತಿಯಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ರಿವೀಲ್ ಆಗಿತ್ತು. ಆದರೆ ಈ ಒಂದು ಸಂದರ್ಭ ಏನಂತಂದರೆ ಬೆಳಗಾವಿಯ ಹಿಂಡಲ್ಗ ಜೈಲು ಸೇರಿದಂತೆ ಬೇರೆ ಬೇರೆ ಕಡೆ ವೇಶ್ಯಾವಾಟಿಕೆ ಕೂಡ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇದನ್ನು ಬೇರೆ ಯಾರೂ ಕೂಡ ಮಾಡಿಲ್ಲ. 2024ವರೆಗೂ ಕೂಡ ಬೆಳಗಾವಿಯ ಹಿಂಡಲ್ಗ ಜೈಲಿದ್ದಂತಹ ಆರೋಪಿ ಸಾಯಿ ಕುಮಾರ್ ಮಾಡಿರುವಂಥದ್ದು. ಸೊ ಇದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಸಾಕ್ಷಿಗಳು ತನ್ನ ಬಳಿ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಆತ ಹೇಳಿರುವಂಥದ್ದು. ಅದರ ಜೊತೆಗೆ ಬಂದಿಖಾನೆ ಇಲಾಖೆಯ ಮೇಲಾಧಿಕಾರಿಗಳಿಗೂ ಕೂಡ ಖುದ್ದು ಆತನೇ ಒಂದು ದೂರನ್ನು ಕೂಡ ನೀಡಿರುವಂಥದ್ದು. ಮತ್ತು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಹೆಸರುಗಳ ಸಮೇತನೇ ಆತ ದೂರು ನೀಡಿರುವಂಥದ್ದು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ. ಈತ ಜೈಲಿನಿಂದ ಬಿಡುಗಡೆಯಾಗಿ ಕೆಲವೇ ದಿನಗಳಲ್ಲಿ ಈ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇದಾದ ಬಳಿಕ 2 ದಿನಗಳ ಹಿಂದೆ ಮತ್ತೆ ಕುಣಿಗಲ್ ಠಾಣೆ ಪೊಲೀಸರು ಈತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಗುಂಡಾ ಕಾಯ್ದೆ ಅಡಿ ಈತನನ್ನು ಈಗಾಗಲೇ ಬಂಧಿಸಿ ಮತ್ತೆ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸದ್ಯ ಈತ ಹೇಳಿಕೆ ಕೊಟ್ಟಿರುವಂಥದ್ದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳಿದ್ದಾವೆ ಅನ್ನುವಂಥ ಮಾತನ್ನು ಈತ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಹಣ ಕೊಟ್ಟರೆ ಇಲ್ಲಿವರೆಗೂ ಜೈಲಲ್ಲಿ TV ಸೇರಿದಂತೆ ಮೊಬೈಲ್ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿರುವಂಥ ಜೈಲು ಅಧಿಕಾರಿಗಳೇ ಮಾಡ್ತಾಯಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈತ ಕೆಲವೊಂದಿಷ್ಟು ವಿಡಿಯೋಗಳನ್ನು 2 ವರ್ಷದ ಹಿಂದೆ ರಿಲೀಸ್ ಮಾಡಿದ್ದ. ಸಹಜವಾಗಿ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ಇರುವಂಥದ್ದು. ಹಲವಾರು ಬಾರಿ ಈ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಆದರೆ ಈ ಬಾರಿ ಈತ ಹೇಳಿರುವಂಥ ವಿಚಾರ ಏನಿದೆ ಅದು ಬಹಳಷ್ಟು ಏನು ಆತಂಕವನ್ನು ಸೃಷ್ಟಿಸಿರುವಂಥದ್ದು. ಅಂದರೆ ಜೈಲು ಒಳಗಡೆ ಹಣ ಕೊಟ್ಟರೆ ಏನು ಬೇಕಾದ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈತ ಹೇಳಿರುವಂಥದ್ದು. ಹೀಗಾಗಿ ಈತನ ಈಗಾಗಲೇ ಏನು ಬಂಧಿಸಿರುವಂಥ ಕುಣಿಗಲ್ ಪೊಲೀಸರು ಇದಕ್ಕೆ ಬೇಕಾದಂತಹ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಮತ್ತು ಈತ ಮಾಡಿರುವಂಥ ಆರೋಪ ಏನಿದೆ ಅದು ಸಣ್ಣ ಪುಟ್ಟ ಆರೋಪ ಅಲ್ಲ, ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಈತ ಮಾಡಿರುವಂಥದ್ದು. ಹೀಗಾಗಿ ಈತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಒಂದು ವೇಳೆ ಹಣ ಕೊಟ್ಟರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಜೈಲು ಒಳಗಡೆ ಮಾಡ್ತಾ ಇದ್ದಿದ್ದೆ. ಆದರೆ ಸೊ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. ಈತ ಇನ್ನೊಂದು ವಿಚಾರವನ್ನು ಹೇಳಿರುವಂಥದ್ದು, ಜೈಲು ಒಳಗಡೆ ಸಹಜವಾಗಿ ಕೈದಿಗಳು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ತಪಾಸಣೆಗೆ ಒಳಗಾಗ್ತೇವೆ. ಸೊ ಹಿಂಗಿದ್ರೂ ಕೂಡ ಜೈಲು ಒಳಗಡೆ ಯಾಕೆ ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಸಿಗ್ತಾ ಇದ್ದಾವೆ? ಸೊ ಇದಕ್ಕೆ ನೇರವಾಗಿ ಜೈಲು ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈತ ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಜೈಲುಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲೂ ಕೂಡ ಇಂಥದ್ದೊಂದು ಘಟನಾವಳಿಗಳು ಆಗಾಗ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥವರ ವಿರುದ್ಧ ಕ್ರಮಕ್ಕೂ ಕೂಡ ಇಲಾಖೆ ಮುಂದಾಗಬೇಕಿದೆ. ಮತ್ತು ಈತ ಏನು ಕೈದಿ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ, ಈ ಹೇಳಿಕೆಗೆ ಸಂಬಂಧಪಟ್ಟಂತೂ ಕೂಡ ವಿಚಾರಣೆಯನ್ನು ನಡೆಸಬೇಕಿದೆ. ಒಂದು ವೇಳೆ ಈತ ಹೇಳಿದ್ದೇ ನಿಜ ಆಗಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಈತ ಏನಾದರೂ ಬೇರೆ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಇವನ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಡಿಜಿಟಲ್, ಬೆಳಗಾವಿ.